ಹಾಯ್ ಫ್ರೆಂಡ್ಸ್, ನೋಡಿ ಗಿಲ್ಲಿ ಕ್ರೇಜು ಯಾವ ಥರ ಇದೆ ಅಂತಂದರೆ, ಗಿಲ್ಲಿಗೋಸ್ಕರ ಫಸ್ಟ್ ಟೈಮ್ ಬಿಗ್ ಬಾಸ್ ನೋಡ್ತಾ ಇದ್ರು ನಮ್ಮ ಮನೆಯವರೆಲ್ಲನೂ. ಅಡುಗೆ ಮಾಡೋದು ಬಿಟ್ಬಿಟ್ಟು ಅಡುಗೆ ಮನೆಯೇ ಹಾಲು ತಂದ್ಬಿಟ್ಟವ್ರೆ ನೋಡ್ರಿ. ಇಲ್ಲಿ ಬಿಗ್ ಬಾಸ್ ಫೈನಲ್ ನೋಡಬೇಕು ಅಂತ ಏನಾಗುತ್ತೆ ಅಂದ್ಬಿಟ್ಟು ಕುತೂಹಲದಿಂದ ನೋಡ್ತಾವ್ರೆ. ಯಾವತ್ತೂ ನೋಡಿಲ್ಲ, ಫಸ್ಟ್ ಟೈಮ್. ಸೀಸನ್ 12 ನಾವು ನೋಡ್ತಾ ಇರೋದು, ಇದೇ ಫಸ್ಟ್ ಟೈಮ್ ನೋಡ್ತಾ ಇರೋದು ಬಿಗ್ ಬಾಸ್ ಅಂದ್ರೆ ಇಷ್ಟ ಇರ್ತಾ ಇರಲಿಲ್ಲ. ಇವಾಗ ಗಿಲ್ಲಿಗೋಸ್ಕರ ನಾವು ಫ್ಯಾಮಿಲಿ ಫುಲ್ಲು ನೋಡಿ ಹೆಂಗೆ ನೋಡ್ತಾ ಇದ್ದಾರೆ ಅಂತ. ಇನ್ನು ಗಿಲ್ಲಿ ನಮಗೆಲ್ಲ ಯಾಕೆ ಇಷ್ಟ ಅಂತಂದರೆ, ನಮ್ಮೂರಲ್ಲಿ ಫಂಕ್ಷನ್ ಮಾಡಿದಾಗ ಆರ್ಕೆಸ್ಟ್ರಾಗೆ ಬರ್ತಾರೆ. ಅಲ್ಲಿ ಬಂದಾಗ ಅವ್ರ ಜೊತೆ ಸೆಲ್ಫಿ ತೊಗೊಳಕ್ಕೆ ಹೋದಾಗ ಯಾವುದೇ ಒಂದು ಬಿಲ್ಡಪ್ ಕೊಡ್ದಿರಾ ನಮ್ಮ ಹತ್ರ ಬಂದು ನೀಟಾಗಿ ಫೋಟೋ ತಗೋತಾರೆ. ಅವರೇ ತಗೊಳ್ತಾರೆ ಫೋಟೋ, ಸೆಲ್ಫಿ ಕೂಡ. ಅದರಿಂದ ಅವರಂದರೆ ನಮ್ಗೆ ತುಂಬ ಇಷ್ಟ. ನಮ್ಮ ಮಗ ಜೊತೆ ಕೂಡ, ನಮ್ಮ ತಮ್ಮ ಜೊತೆ ಕೂಡ ಸುಮಾರು ಸ್ಟೇಜಲ್ಲಿ 1 ಅವರ್ವರೆಗೂ ಅವ್ರ ಜೊತೆ ಕಾಮಿಡಿಯಾಗಿ ಆ್ಯಕ್ಟಿಂಗ್ ಮಾಡಿದ್ದಾರೆ. ಅದರಿಂದ ನಮಗೆ ಗಿಲ್ಲಿ ಅಂದರೆ ತುಂಬ ಇಷ್ಟ. ಅವ್ರ ಮನಸ್ಸು ಇವಾಗ ಹೆಂಗಿದ್ದಾರೋ ಅದೇ ಥರ ಇದ್ದಾರೆ. ಬಿಗ್ ಬಾಸಲ್ಲಿ ಹೋಗಿ ಕೂಡ ಏನು ಚೇಂಜ್ ಆಗಿಲ್ಲ. ನಾವು ನೋಡಿದಾಗ ಹೆಂಗಿದ್ರು ಇವಾಗೂ ಅದೇ ಥರ ಇದ್ದಾರೆ. ಅದರಿಂದ ನಮಗೆ ಬಿಗ್ ಬಾಸಲ್ಲಿ ಗಿಲ್ಲಿ ಇಷ್ಟ. ಪವನ್, ಯಾರು ವಿನ್ ಆಗ್ತಾರೆ ಬಿಗ್ ಬಾಸ್ ಆಗಿ ಇವತ್ತು? ಅಮ್ಮ, ನೀನು? ನನಗೂ ಗಿಲ್ಲಿನೇ ವಿನ್ ಆಗ್ಬೇಕಂತೈತೆ. ನೋಡೋಣ ಯಾರು ಗಿಲ್ಲಿ ಆಗ್ತಾರೆ. ಪಾಪ ಕಾವ್ಯ ಇರ್ಬೇಕು ಅಂದ್ಕೊಂಡಿದ್ರಿ, ಕಾವ್ಯ ಆಚೆ ಬಂದ್ಲು. ಇವಾಗ ಇರೋದು 3 ಜನ ಯಾರು ಬರ್ತಾರೋ ನೋಡಬೇಕು ವಿನ್ನಿಂಗ್ ಆಗಿ. ಗಿಲ್ಲಿನೇ ಪಕ್ಕ ವಿನ್ನು. ಅಶ್ವಿನಿ ಅವರು ರನ್ನರ್ ಆಗ್ಬೋದು. 3ನೇದು ರಕ್ಷಿತಾ. ಥ್ಯಾಂಕ್ ಯು ಫ್ರೆಂಡ್ಸ್.